ಸೈನಾ ನೆಹ್ವಾಲ್ ಭಾರತದ ಬ್ಯಾಡ್ಮಿಂಟನ್ ತಾರೆ. ಇದೀಗ ಸೈನಾ ದಶಕಗಳ ಪ್ರೀತಿ ಮತ್ತು ದಾಂಪತ್ಯದಿಂದ ದೂರ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಸೈನಾ ನೆಹ್ವಾಲ್ ಡಿವೋರ್ಸ್ ಶಾಕ್ ನೀಡಿದ್ದಾರೆ. ಯಾಕೆ ಸೈನಾ ಡಿವೋರ್ಸ್ ಕೊಟ್ಟರು, ಕೋಚ್, ಲವರ್, ಹಸ್ಬೆಂಡ್ ಕಶ್ಯಪ್ನಿಂದ ದೂರ ಆಗಿದ್ದೇಕೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಸೈನಾ ನೆಹ್ವಾಲ್ ಕ್ವಾರ್ಟರ್ ಫೈನಲ್ಗೆ ಹೋದಾಗ ಎಲ್ಲರೂ ಶಾಕ್ ಆಗಿದ್ರು. ಅಷ್ಟೇ ಯಾಕೆ, ಇಡೀ ದೇಶವೇ ಸೈನಾ ಕಡೆ ತಿರುಗಿ ನೋಡಿತ್ತು. ಅದರಲ್ಲೂ 4 ವರ್ಷಗಳ ಬಳಿಕ ಅಂದರೆ 2012ರ ಲಂಡನ್ ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದಾಗ ಇವರು ಭಾರತದ ಮನೆಮಗಳಾದರು. ಯಾಕಂದರೆ ಕಂಚಿನ ಪದಕ ಗೆದ್ದ ಮೊಟ್ಟ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ತಾರೆ ಇವರೇ ಆಗಿದ್ರು. 2015ರಲ್ಲಿ ವಿಶ್ವದ ನಂಬರ್ 1 ಆಟಗಾರ್ತಿ ಆಗುವ ಮೂಲಕ ಹೊಸ ಮೈಲುಗಲ್ಲು ಸಾಧಿಸಿದ್ರು. ಬಟ್ ಕ್ರೀಡೆಯಲ್ಲಿ ಗೆದ್ದ ಸೈನಾ ವೈಯಕ್ತಿಕ ಬದುಕಿನಲ್ಲಿ ಸೋತಿದ್ದಾರೆ. ಮದುವೆ ಎಂಬ ಬಂಧನದಿಂದ ಬಿಡಿಸಿಕೊಂಡಿದ್ದಾರೆ. ಹೌದು, ಸೈನಾ ನೆಹ್ವಾಲ್ ತಮ್ಮ ಪ್ರೀತಿಯ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಡಿವೋರ್ಸ್ ನೀಡುವುದಾಗಿ ಘೋಷಿಸಿದ ಸೈನಾ ನೆಹ್ವಾಲ್. ಅಂದಹಾಗೆ ಸೈನಾ ನೆಹ್ವಾಲ್ ಮತ್ತು ಪರುಪಳ್ಳಿ ಕಶ್ಯಪ್ 7 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಇವರದು ಲವ್ ಮ್ಯಾರೇಜ್. 10 ವರ್ಷಗಳ ಕಾಲ ಬ್ಯಾಡ್ಮಿಂಟನ್ ಆಡುತ್ತಾ ಲವ್ ಮಾಡಿದ್ರು. ಆಮೇಲೆ ಮದುವೆ ಆದರು. ಭಾರತೀಯ ಬ್ಯಾಡ್ಮಿಂಟನ್ ಅನ್ನ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಸೈನಾ ನೆಹ್ವಾಲ್ ಮತ್ತು ಕಶ್ಯಪ್ ಇಬ್ಬರು ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಪ್ರೀತಿಸಿ ಮದುವೆಯಾದ ಈ ಜೋಡಿ 7 ವರ್ಷ ಚೆನ್ನಾಗೇ ಸಂಸಾರ ಮಾಡ್ಕೊಂಡಿದ್ರು. ಬಟ್ ಈಗ ಇಬ್ಬರು ಡಿವೋರ್ಸ್ ಪಡಿತಾ ಇದ್ದು ಫ್ಯಾನ್ಸ್ ಫುಲ್ ಶಾಕ್ ಆಗಿದ್ದಾರೆ. ಹಾಗಿದ್ರೆ ಸೈನಾ ಡಿವೋರ್ಸ್ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋಣ ಬನ್ನಿ. ಜೀವನವು ಕೆಲವೊಮ್ಮೆ ವಿಭಿನ್ನ ದಿಕ್ಕುಗಳಲ್ಲಿ ಕೊಂಡೊಯ್ಯುತ್ತೆ. ಬಹಳಷ್ಟು ಯೋಚನೆ ಮತ್ತು ಪರಿಗಣನೆಯ ನಂತರ ಕಶ್ಯಪ್, ಪರುಪಳ್ಳಿ ಮತ್ತು ನಾನು ಬೇರೆ ಬೇರೆ ಆಗಲು ನಿರ್ಧರಿಸಿದ್ದೇವೆ. ಹಳೆಯ ನೆನಪುಗಳಿಗೆ ನಾನು ಕೃತಜ್ಞಳಾಗಿದ್ದೇನೆ ಮತ್ತು ಮುಂದಿನ ಜೀವನಕ್ಕೆ ಶುಭ ಹಾರೈಸುತ್ತೇನೆ. ಈ ಸಮಯದಲ್ಲಿ ನಮ್ಮ ಗೌಪ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಮತ್ತು ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರುವ ಸೈನಾ ಡಿವೋರ್ಸ್ ಅನ್ನ ಘೋಷಿಸಿದ್ದಾರೆ. ಆದರೆ 2018ರಲ್ಲಿ ಮದುವೆಯಾಗಿ 7 ವರ್ಷ ಸಂಸಾರ ಮಾಡಿ ಕ್ರೀಡಾ ವಲಯದಲ್ಲಿ ಹಲವು ವರ್ಷಗಳಿಂದ ಒಟ್ಟಿಗೆ ಸಾಧನೆ ಮಾಡಿದ ಇವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ಕ್ರೀಡಾಭಿಮಾನಿಗಳ ಅಚ್ಚರಿಗೆ ಕಾರಣವಾಗಿದೆ. ಹಾಗಿದ್ರೆ ಬನ್ನಿ ಇವರ ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅಂತ ನೋಡೋಣ. ಅಂದಹಾಗೆ ಇವರ ಲವ್ ಸ್ಟೋರಿ ಶುರುವಾಗೋದು ಹೈದರಾಬಾದ್ನಿಂದ. ಸೈನಾ ನೆಹ್ವಾಲ್ ಮತ್ತು ಕಶ್ಯಪ್ ಪರುಪಳ್ಳಿ ಕೋಚ್ ಪುಲೇಲಾ ಗೋಪಿಚಂದ್ ಅಕಾಡೆಮಿಯಲ್ಲಿ ಒಟ್ಟಿಗೆ ಟ್ರೈನಿಂಗ್ ಅನ್ನು ಪಡಿತಾರೆ. ನಂತರ ಈ ಜೋಡಿ 2004ರ ಸುಮಾರಿಗೆ ಡೇಟಿಂಗ್ ಅನ್ನು ಶುರು ಮಾಡಿತು. ನಂತರ ಇಬ್ಬರು ಬ್ಯಾಡ್ಮಿಂಟನ್ ಜಗತ್ತಿಗೆ ಒಟ್ಟಿಗೆ ಸಾಧನೆ ಮಾಡೋಕೆ ಇಳಿತಾರೆ. ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಪರಸ್ಪರ ಬೆಂಬಲಿಸಿಕೊಂಡು ಇವರು ಮುಂದುವರಿತಾರೆ. ಈ ಅವಧಿಯಲ್ಲಿ ಇಬ್ಬರ ನಡುವಿನ ಬಾಂಧವ್ಯ ಗಟ್ಟಿಗೊಳ್ಳುತ್ತಾ ಹೋಗುತ್ತೆ. ನಂತರ ಸೈನಾ ಏಷ್ಯನ್ ಗೇಮ್ಸ್ ಮತ್ತು ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಪದಕಗಳನ್ನು ಗಳಿಸಿದ್ರು. ಆದರೆ ಕಶ್ಯಪ್ಗೆ 2015ರಲ್ಲಿ ಕಾಲಿಗೆ ಗಾಯ ಆಗುತ್ತೆ. ಇದು ಇವರ ವೃತ್ತಿ ಜೀವನಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಆದರೆ ಸೈನಾ ಅವರ ಭಾವನಾತ್ಮಕ ಬೆಂಬಲ ಮತ್ತು ಪ್ರೇರಣೆಯನ್ನು ಕಶ್ಯಪ್ ಪಡೆದರು. ಇವರು ಗಾಯದಿಂದಾಗಿ 2016ರ ರಿಯೋ ಒಲಿಂಪಿಕ್ಸ್ ಕೈತಪ್ಪಿ ಹೋಗುತ್ತೆ. ಕಶ್ಯಪ್ ಅವರ ಕೈತಪ್ಪಿ ಹೋಗುತ್ತೆ. ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಕಶ್ಯಪ್ಗೆ ಸೈನಾ ಆಧಾರ ಸ್ತಂಭವಾಗಿ ನಿಂತರು. ನಂತರ ಸೈನಾಗೆ ತರಬೇತಿಯನ್ನು ನೀಡ್ತಾ ಹೋಗ್ತಾರೆ ಕಶ್ಯಪ್. 2019ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸೈನಾ PV ಸಿಂಧು ಅವರನ್ನು ಸೋಲಿಸಿ ಚಿನ್ನವನ್ನು ಗೆದ್ದರು. ನೆಹ್ವಾಲ್ PV ಸಿಂಧು ಅವರನ್ನು ಸೋಲಿಸಿದಾಗ ಕಶ್ಯಪ್ ಕೋಚ್ ಆಗಿದ್ದರು. ಸೈನಾ ಗೆಲುವಿಗೆ ಕಾರಣವಾಗಿದ್ದೇ ಕಶ್ಯಪ್ ಅವರ ತರಬೇತಿ ಮತ್ತು ಗೇಮ್ ಪ್ಲಾನ್. ಕಶ್ಯಪ್ ಮೈದಾನದಲ್ಲಿ ಮತ್ತು ಪಂದ್ಯಾವಳಿಗಳಲ್ಲಿ ನೆಹ್ವಾಲ್ಗೆ ಗೇಮ್ ಸ್ಟ್ರಾಟಜಿಗಳನ್ನು ನೀಡ್ತಾ ಇದ್ರು. ನಂತರ ಈ ಜೋಡಿ 2018ರಲ್ಲಿ ಅಧಿಕೃತವಾಗಿ ಮದುವೆಯಾದರು. ಹಾಗೆ 7 ವರ್ಷ ಸಂಸಾರ ಕೂಡ ಮಾಡಿದ್ರು. ಆದರೆ ಈಗ ಸಡನ್ ಆಗಿ ನೆಹ್ವಾಲ್ ಡಿವೋರ್ಸ್ ಘೋಷಣೆ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರಗಳಿಲ್ಲ. ಈ ಜೋಡಿಯ ಡಿವೋರ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.